ವೀಕ್ಷಕರೇ, ಇವತ್ತು ನಾನು ಬಿರು ಬೇಸಿಗೆಯಲ್ಲಿ ತುಂಬಾ ತಂಪಾದ ಒಂದು ಮ್ಯಾಂಗೋ ಮಸ್ತಾನಿ ರೆಸಿಪಿಯನ್ನ ಮಾಡಿದ್ದೀನಿ. ಈ ಮ್ಯಾಂಗೋ ಮಸ್ತಾನಿ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಒಮ್ಮೆ ಟ್ರೈ ಮಾಡಿ. ಆದ್ರೆ ಇದು ಮಾಡ್ಲಿಕ್ಕೆ ತುಂಬಾನೇ ಈಸಿ. ಇದನ್ನ ಈಗ ನಾನು ಹೇಗ್ ಮಾಡಿದೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಪುಷ್ಪ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ಇವತ್ತೊಂದು ನಾನು ಸ್ಪೆಷಲ್ ಆಗಿ ಮ್ಯಾಂಗೋ ಮಸ್ತಾನಿ ರೆಸಿಪಿಯನ್ನ ಮಾಡೋಣ ಅಂತಿದ್ದೀನಿ. ಆ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಮಲ್ಲಿಕಾ ಮ್ಯಾಂಗೋವನ್ನ ತಗೊಂಡಿದ್ದೀನಿ. ಆಲ್ಫಾನ್ಸೋ ಮಾವಿನ ಹಣ್ಣಿನಲ್ಲಿ ಮಾಡಿದ್ರೆ ಇದು ಕಲರ್ಫುಲ್ ಆಗಿ ಚೆನ್ನಾಗಿ ಬರುತ್ತೆ. ಅದು ಲಭ್ಯ ಇರಲಿಲ್ಲ ನನ್ನಲ್ಲಿ, ಅದಕ್ಕೆ ನಾನಿಲ್ಲಿ 2 ಮಲ್ಲಿಕಾ ಮ್ಯಾಂಗೋವನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಮ್ಯಾಂಗೋ ಮಸ್ತಾನಿಯನ್ನ ಮಾಡ್ಲಿಕ್ಕೆ ತಗೊಂಡಂತ ಮ್ಯಾಂಗೋವನ್ನ ಸಿಪ್ಪೆನೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಸುಮಾರು 1 ಕಪ್ನಷ್ಟು ಮ್ಯಾಂಗೋ ಪೀಸಸ್ ಇದೆ ಇಲ್ಲಿ. ಹಾಗೂ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಕಾಯಿಸಿ ಆರಿಸಿದ ಹಾಲನ್ನ ತಗೊಂಡಿದ್ದೀನಿ. ಈಗ ಇದ್ರದ್ದು ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ಈಗ ನಾನಿಲ್ಲಿ ತಗೊಂಡಂತ ಮ್ಯಾಂಗೋ ಪೀಸಸ್ನ ಈ ಮಿಕ್ಸರ್ಗೆ ಜ್ಯೂಸರ್ಗೆ ಹಾಕ್ತಾ ಇದ್ದೀನಿ. ಹಾಗೂ ತಗೊಂಡಂತ ಮಿಲ್ಕ್ ಅನ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡು ಬರೋಣ. ಈಗ ಇದೇ ಪಲ್ಪಿಗೆ 2 ಸ್ಕೂಪ್ ಆಗುವಷ್ಟು ವೆನಿಲ್ಲಾ ಐಸ್ ಕ್ರೀಮ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಸ್ಕೂಪ್ ಆಗುವಷ್ಟು ವೆನಿಲ್ಲಾ ಐಸ್ ಕ್ರೀಮ್ ಅನ್ನ ಆಡ್ ಮಾಡಿದ್ದೀನಿ. ಇದನ್ನ ಒಮ್ಮೆ ಮಿಕ್ಸಿನ ಪಲ್ಸ್ ಮಾಡೋಣ. ಈಗ ಮ್ಯಾಂಗೋ ಮಸ್ತಾನಿಯನ್ನ ಮಾಡ್ಲಿಕ್ಕೆ ಎಲ್ಲ ರೆಡಿ ಆಗಿದೆ. ಈಗ ಇದನ್ನ ಹೇಗೆ ಸರ್ವ್ ಮಾಡೋದಂತ ನೋಡೋಣ. ಈಗ ಇದನ್ನ ಸರ್ವ್ ಮಾಡೋಣ. ಮೊದಲಿಗೆ ಸ್ವಲ್ಪ ಮ್ಯಾಂಗೋ ಪೀಸಸ್ ಅನ್ನ ಹಾಕೋಣ. ಈ ಫ್ರೆಶ್ ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಈಗ ನಾನು ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮನ್ನ ಹಾಕ್ತಾ ಇದ್ದೀನಿ. ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಕ್ಯಾಶೂನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವೇನು ಮ್ಯಾಂಗೋ ಪ್ಯೂರಿಯನ್ನ ಮಾಡಿ ಇಟ್ಕೊಂಡಿದೀವಿ, ಈಗ ಇದನ್ನ ಸ್ವಲ್ಪ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಕೂಪ್ ವೆನಿಲ್ಲಾ ಐಸ್ ಕ್ರೀಮ್ ಅನ್ನ ಹಾಕ್ತಾ ಇದ್ದೀನಿ. ನಂತರ ಮತ್ತೆ ಸ್ವಲ್ಪ ಮ್ಯಾಂಗೋ ಪೀಸಸ್ ಅನ್ನ ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ನಟ್ಸ್ ಅನ್ನ ಸೇರಿಸ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಏನು ನಾವು ಪ್ಯೂರಿ ಮಾಡಿ ಇಟ್ಕೊಂಡಿದೀವಿ ಅದನ್ನ ಆಡ್ ಮಾಡ್ತಾ ಇದ್ದೀನಿ. ಅಗೇನ್ 1 ಸ್ಕೂಪ್ ಐಸ್ ಕ್ರೀಮ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಇದು ನಾನಿಲ್ಲಿ ವೆನಿಲ್ಲಾ ಐಸ್ ಕ್ರೀಮ್ ಅನ್ನ ತಗೊಂಡಿದ್ದೀನಿ. ಮತ್ತೆ 1 ಸ್ಕೂಪ್ ವೆನಿಲ್ಲಾ ಐಸ್ ಕ್ರೀಮ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಮ್ಯಾಂಗೋ ಪೀಸಸ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ರುಚಿಯಾದ ಮ್ಯಾಂಗೋ ಮಸ್ತಾನಿ ಸವಿಯಲು ಸಿದ್ಧವಾಗಿದೆ. ಇದು ತುಂಬಾನೇ ಚೆನ್ನಾಗಾಗುತ್ತೆ ವೀಕ್ಷಕರೇ. ಇದನ್ನ ಒಮ್ಮೆ ಟ್ರೈ ಮಾಡಿ. ಇದಾಗಿರುತ್ತೆ ಇವತ್ತಿನ ನನ್ನ ಡೈರಿ ರೆಸಿಪಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.